ಬರೆದಿಟ್ಟಿರ್ಬೋದು. ನಿನ್ ಲೈಫ್ ಹೀಗೆ ಇರ್ತದೆ, ನಿನ್ ಬದುಕು ಹೀಗೆ ನಡಿಬೇಕು, ನೀನ್ ಹಿಂಗೆ ಜೀವಿಸ್ತೀಯ ಅಂತ ಹೇಳಿ ಅನೇಕರು ನಿಮ್ಮ ಕುರಿತಾಗಿ, ಅನೇಕರು ನಿಮ್ಮ ವಿಷಯದ ಕುರಿತಾಗಿ, ನಿಮ್ಮ ಭವಿಷ್ಯದ ಕುರಿತಾಗಿ ಅನೇಕರು ಅವರ ಮೈಂಡ್ ಅಲ್ಲೇ ಬರೆದಿಟ್ಟಿರ್ಬೋದು. ಇವಳ ಲೈಫ್ ಇಷ್ಟೇನೆ, ಇವನ ಲೈಫ್ ಇಷ್ಟೇನೆ, ಇವ್ರ ಜೀವಿತನೇ ಹೀಗೆ, ಇವ್ರು ಹೀಗೆ ಬದುಕ್ಬೇಕೆಂಬುದಾಗಿ ಅನೇಕರು ಬರೆದಿಟ್ಟಿರ್ಬೋದು. ಅನೇಕರು ಮನಸ್ಥಿತಿಯಲ್ಲಿ ಇರ್ಬೋದು, ಇವಳು ಹಿಂಗೆ ಬದುಕ್ತಾರೆ ಎಂಬುದಾಗಿ. ಇವರ ಕಥೆ, ನಮ್ಮ ಚರಿತ್ರೆಯನ್ನ ಬರೆದಿಟ್ಟಿರ್ಬೋದು. ನಾನು ಹೀಗೆ ಹೇಳ್ತೀನಿ, ನಾವು ಆರಾಧಿಸುವ ದೇವರು, ನಾವು ಸೇವಿಸುವ ಕರ್ತನು, ಯಾರೆಲ್ಲ ಚರಿತ್ರೆ ನಮ್ಮ ಬಗ್ಗೆ ಬರೆದಿದ್ದಾರೋ ಆ ಚರಿತ್ರೆಯನ್ನು ಬದಲಾಯಿಸುವ ಕರ್ತನು. ಹೇಳ್ರಿ, ಇಲ್ಲ ನನ್ನ ದೇವರು ಏನಾದ್ರೂ ಮಾಡಿಯೇ ಮಾಡ್ತಾರೆ, ಈ ವರ್ಷ ನನಗಾಗಿ ಏನಾದ್ರೂ ಮಾಡಿಯೇ ಮಾಡ್ತಾರೆ. ಆತನು ಕೈ ಬಿಡುವ ದೇವರಲ್ಲ. ಯಾರು ನಮ್ಮ ಬಗ್ಗೆ ಏನು ಬರೆದ್ರು ನನ್ನ ದೇವರನ್ನ ಚರಿತ್ರೆಯನ್ನು ಬದಲಾಯಿಸಿ, ಅಲ್ಲೇ ಲೂಯ ಹೇಳ್ರಿ, ಒಳ್ಳೆ ರೀತಿಯಾಗಿ 2026 ವರ್ಷದಲ್ಲಿ ಕರ್ತನ ನಮ್ಮನ್ನು ಒಳ್ಳೆ ರೀತಿಯಾಗಿ ನಡೆಸ್ತಾನೆ. ನಮ್ಮ ಕಥೆಯನ್ನು ಬದಲಾಯಿಸುವ ದೇವರು, ಆಮೇಲೆ ನಮ್ಮ ಚರಿತ್ರೆಯನ್ನು ಬದಲಾಯಿಸುವ ದೇವರು, ನಮ್ಮ ಬದುಕುಗಳನ್ನು ಉನ್ನತ ಸ್ಥಾನಕ್ಕೆ ತರುವ ದೇವರಾಗಿದ್ದಾನೆ. ಆಮೇಲೆ